ನಮಸ್ಕಾರ. ಓಂ ಶ್ರೀ ಮಹಾಕಾಲೇಶ್ವರಾಯ ನಮಃ. ಇವತ್ತಿನ ದಿನ ಬೆಳಗ್ಗೆ ನಾವು ಮಹಾಕಾಲೇಶ್ವರ ದರ್ಶನಕ್ಕಾಗಿ ಬಂದು ಸಮಯ ಸರಿಯಾಗಿ 6 ಗಂಟೆಗೆ ಬಂದು ನಾವು ಇಲ್ಲಿ ಮಹಾಕಾಲೇಶ್ವರ ದೇವಸ್ಥಾನ ಹತ್ತಿರ ಬಂದು ರೂಮ್ ಮಾಡಿದೆವು. ಅದನಾದ ನಂತರ ಇಲ್ಲಿ ಒಂದು ನದಿ ಸ್ನಾನ ಆಯಿತು. ನದಿ ಸ್ನಾನ ರಾಮಗಢ ನದಿ ಅಂತೇಳಿ ಸ್ನಾನ ಮಾಡಿಕೊಂಡು ಅದಾದ ನಂತರ ಇಡೀ ನಮ್ಮ ಮಹಾಕುಂಭ ಮೇಳದ ಎಲ್ಲ ಏನು ಭಕ್ತಾದಿಗಳೆಲ್ಲ ಸೇರಿಕೊಂಡು ಮಹಾಕಾಲೇಶ್ವರ ದರ್ಶನ ಮಾಡ್ಕೊಂಡೆವು. ಆಮೇಲೆ ಕೆಲವು ಜನ ಕಾಲಭೈರೇಶ್ವರದ ದೇವಸ್ಥಾನ ದರ್ಶನ ಮಾಡಿಕೊಂಡ್ರು. ಇನ್ನೂ ಕೆಲವರು ಇವು ಸುತ್ತೂರು ಭಾಳ ಇಲ್ಲಿ ದೇವಸ್ಥಾನಗಳಿದಾವೆ, ಅವನ್ನೆಲ್ಲ ಒಂದು ರಿಕ್ಷಾಕ್ಕೆ 150 ರೂಪಾಯಿ ಅಂತ ಮುಗಿಸ್ಕೊಂಡು ಎಲ್ಲ ದೇವಸ್ಥಾನ ನೋಡ್ಕೊಂಡ್ಬಂದರು. ಯಾವುದೂ ತೊಂದರೆ ಆಗಲಿಲ್ಲ. ಮತ್ತು ಹೇಳಿದಂಗೆ ಇವತ್ತು ಶಿವನ ಆರಾಧನೆ ಮಾಡುವಂಥ ಶಿವರಾತ್ರಿ ಮಹಾಶಿವಯೋಗ. ಅದಕ್ಕಾಗಿ ಕೆಲವು ಜನ ಉಪವಾಸ ಮಾಡಿಕೊಂಡು ಈಗ ಆದಷ್ಟು ಸ್ವಲ್ಪ ಫಲಹಾರ ಸೇವನೆ ಮಾಡ್ಕೊಳಕತ್ತಾರೆ. ಮತ್ತು ಇನ್ನು ಉಪವಾಸ ಇಲ್ಲಾರ್ದವ್ರಿಗೋಸ್ಕರ ಈಗ ಅಡುಗೆ ರೆಡಿ ಆಗತೈತಿ, ಅಡುಗೆ ಮಾಡಿಸ್ತೀವಿ. ಇವತ್ತು ಒಂದು ಒಳ್ಳೆಯ ಶುಭ ಸಂದೇಶ. ಯಾಕಪ್ಪ ಮಹಾಶಿವರಾತ್ರಿ ಶಿವಯೋಗ ದಿನ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ದರ್ಶನ ಆಗಿದ್ದು ನಮಗೆ ವಿಶೇಷತೆ ದಿನ, ನಮಗೆ ಭಾಳ ಒಂದು ಸಂತೋಷ ದಿನ ಆಯಿತು. ಅದರಂತೆ ನಮ್ಮ ಪ್ರತಿದಿನ ನಮ್ಮ ನ್ಯೂಸನ್ನು ಪ್ರಸ್ತಾವನೆ ಮಾಡುತ್ತಿರುವಂಥ ನಮ್ಮ ಅನಿಲ್ ಸಣ್ದೇವ್ರಿಗೂ ನಾವು ಅನಂತ ಕೋಟಿ ನಮನಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಂತೆ ನಮ್ಮ ಜೊತೆ ರಿಪೋರ್ಟ್ರಾಗಿ ಬಂದಂಥ ನಮ್ಮ ವಿನೋದ್ ಕೂಡ ಭಾಳ ಸಹಕಾರದಿಂದ ನಮ್ಮನ್ನೆಲ್ಲರನ್ನೂ ಅಲ್ಲಲ್ಲೇ ಕರ್ಕೊಂಡು ಹೋಗಿ ನಮ್ಮ ನ್ಯೂಸನ್ನು ತೊಗೊಂಡು ಪುನಃ ಅಲ್ಲಿ ಕಳಿಸಿ ಆಗಿಂದಾಗ ನ್ಯೂಸ್ ಚಾನಲ್ಗೆ ಹಾಕ್ತಾರೆ. ನಾವು ಅನಿಲ್ ಸಣ್ದೇವ್ರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಇನ್ನೂ ಎಷ್ಟೋ ನಮ್ಮ ಕನ್ನಡ ಚಾನಲ್ಗಳದಾವ, ಕನ್ನಡ ಪತ್ರಕರ್ತರಾದ ಗೋವಾದಲ್ಲಿ. ಅದು ಯಾರೂ ನಮ್ಮ ಇಷ್ಟೆಲ್ಲ ಒಂದು ಗೋವಾದ ಕನ್ನಡಿಗರು ಒಗ್ಗಟ್ಟಿನಿಂದ ಒಂದು ಕುಂಭ ಮೇಳಕ್ಕೆ ಹೋಗ್ಯಾರಪ್ಪ ಅಂತ ಯಾವ ಪೇಪರ್ನಲ್ಲಿಲ್ಲ, ಯಾವ ಪತ್ರಿಕೆನಿಲ್ಲ. ಅದಕ್ಕೆ ಸ್ವಲ್ಪ ಮನಸ್ಸಿನಲ್ಲಿ ವ್ಯತ್ಯಾಸ ಅನಿಸ್ತು. ಆದ್ರೆ ಅನಿಲ್ ಸಣ್ದೇವರು ಮಾತ್ರ ಈ ಗೋವಾ ಕನ್ನಡ ಚಾನಲ್ ಮುಖಾಂತರ ಈ ಕುಂಭ ಮೇಳಕ್ಕೆ ಬಂದಂಥ ಎಲ್ಲ ಭಕ್ತರಿಗೆ ಒಳ್ಳೆಯ ಸಹಕಾರ ಕೊಡ್ತಾ ಡೈಲಿ ಪ್ರತಿದಿನ ಇಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ಪ್ರತಿ ಜನರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ನಾವು ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತೀವಿ. ಅದರಂತೆ ನಮ್ಮ ಜೊತೆ ಇನ್ನೂ ಎಷ್ಟೋ ಕಾರ್ಯಕರ್ತರದಾರ. ಎಲ್ಲ ಕಾರ್ಯಕರ್ತರು ಸಹಕಾರದಿಂದ ಸಹನೆಯಿಂದ ಒಂದು ಒಳ್ಳೆಯ ಅನುಕಂಪ ಆಧಾರದಿಂದ ಎಲ್ಲ ಕಾರ್ಯಕ್ರಮ ಬಂತು. ಇನ್ನು ನಾಳೆ ಬೆಳಗ್ಗೆ ಸಮಯ ಸರಿಯಾಗಿ 6 ಗಂಟೆಗೆ ಓಂಕಾರೇಶ್ವರ ದರ್ಶನ ಪಡೆಯೋಕ್ಕೆ ಇಷ್ಟಪಡಕತ್ತೀವಿ. ಓಂಕಾರೇಶ್ವರ ನರ್ಮದಾ ನದಿಯ ದಡದಲ್ಲಿರುವಂಥ ಓಂಕಾರೇಶ್ವರ ಮತ್ತು ಮಹಾಕಾಳೇಶ್ವರ ಅಂತ 2 ದೇವಸ್ಥಾನ ಅದಾವೆ. ಅವೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ನಾಳೆ ನಾವು 11 ಗಂಟೆಗೆ ಬಿಡ್ತೀವಿ. 28ನೇ ತಾರೀಕು ಸಾಯಂಕಾಲ ಮಟ್ಟ ಗೋವಾ ಮುಟ್ಲಿಕ್ಕೆ ಒಂದು ಅನುಗ್ರಹ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಇಷ್ಟು ಹೇಳಿ ನಾನು ಇದನ್ನು ಮುಗಿಸ್ತೀನಿ. ಓಕೆ, ನಮಸ್ಕಾರ. ಹರ ಹರ ಮಹಾದೇವ್. ನಮ್ಮ ಕನ್ನಡ GTV ನಮಸ್ಕಾರಗಳು. ಇವತ್ತು ನಾವು ರುದ್ರಯ್ಯ ಅಜ್ಜರು ಮತ್ತು ನಮ್ಮ ಮಹೇಶ್ ಬಳಬಟ್ಟಿಗೆ ಅವರು ಭಾಳ ನಮ್ಮ ಅನುಕೂಲತೆಯಾಗಿ ನಮ್ಮ ಎಲ್ಲರನ್ನು ಒಕ್ಕಗೂಡಿಸಿ ಪುಣ್ಯಕ್ಷೇತ್ರ ನಾವು ನೋಡ್ತಿದ್ದಿಲ್ಲ. ಇವತ್ತು ನಮ್ಮ ಗುರುಗಳಾದಂಥ ರುದ್ರಯ್ಯ ಸ್ವಾಮಿಯವರು ಮತ್ತು ನಮ್ಮ ಹಡಪದವರು ನಮ್ಮನ್ನೆಲ್ಲರನ್ನು ಕರೆದುಕೊಂಡು ಎಲ್ಲ ಪುಣ್ಯಕ್ಷೇತ್ರಗಳನ್ನು ಬರೀ ಕೇವಲ 11,000 ರೂಪಾಯಿ ನಾವು ಕೊಟ್ಟಿದ್ದೆ ದುಡ್ಡು ಇರೋದಿಲ್ಲ. ಇವತ್ತು ಅಂಥ ದೊಡ್ಡ ಸ್ಥಾನ ಮಹಾಕುಂಭ, ಆಮೇಲೆ ನಾವು ಕಾಶಿ, ಆಮೇಲೆ ಇಷ್ಟೆಲ್ಲ ದೇವಸ್ಥಾನಗಳನ್ನು 10-11 ದಿವಸದಲ್ಲಿ ನಾವು ನೋಡ್ಕೊಂಡು ಬರ್ತೀವಿ ಅಂದ್ರೆ ಅದು ಇಷ್ಟು ಸಣ್ಣ ಒಂದು ಅಮೌಂಟಿನಾಗ ಊಟ, ಟೈಮ್ ಟು ಟೈಮ್ ನಾಷ್ಟ ಎಲ್ಲದೂ ನಮ್ಮ ಕನ್ನಡಿಗರಿಗೆಲ್ಲ ಅತಿಥಿಗಳನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಇರೋಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರಿಗೆ ನಾವು ಯಾವ ರೀತಿ ಕೃತಜ್ಞತೆಗಳನ್ನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಿಜವಾಗಲೂ ನಾವು ಪುಣ್ಯವಂತರು. ಇಷ್ಟು ಹೇಳಿ ನಾನು ನನ್ನ 2 ಮಾತುಗಳನ್ನು ಸ್ಮರಿಸುತ್ತೇನೆ. ಏನಮ್ಮ, ನೀವು ಬಂದು ಎಷ್ಟು ದಿನ ಆಯಿತು? 2 ದಿನ ಆಯ್ತು. 2 ದಿನ ಆಯಿತು. ನೀವು ಏನು ಮಾಡಕ್ಕೆ ಬಂದಿದ್ರಿ? ಅಡುಗೆ ಮಾಡಕ್ಕೆ ಬಂದಿದ್ರಿ. ಯಾರಿಗೆ? ಈಗ ಬಂದವ್ರಿಗೆ, ಇವ್ರಿಗೆ ಎಲ್ಲರಿಗೆ ಸ್ಟೂರ್ ಮಾಡಕ್ಕೆ ಬಂದವ್ರಿಗೆ ಎಲ್ಲರಿಗೆ. ನೀವು ಪ್ರತಿದಿನ ಅಡುಗೆ ಎಷ್ಟು ಟೈಮ್ ಮಾಡ್ತೀರಿ? 2 ಹೊತ್ತು ಮಾಡಿ 1 ಹೊತ್ತು ನಾಷ್ಟ ಮಾಡಿ. ಮಾಡ್ತೀರಿ. ನಿಮ್ಗೆ ಅಡುಗೆ ಮಾಡಿಕ್ಕೆ ಅವರೆಲ್ಲ ಸಾಥ್ ಕೊಟ್ರಣ? ಎಲ್ಲ ಸಾಥ್ ಕೊಟ್ರು. ಎಲ್ಲ ಜನ ಕೊಡ್ಕೊಂಡು ಕೊಡ್ಕೊಂಡು.
ಏನಮ್ಮ ಏನು ತೊಂದರೆ ಆಯ್ತು ಅಡಿಗೆ ಮಾಡಕ್ಕೆ ನಿಮ್ಗೆ ಏನು ತೊಂದರೆ ಆಗಿಲ್ರಿ ರೇಷನ್ ಕಡಿಮೆ ಇತ್ತು ಏನು ಕಡಿಮೆ ಇಲ್ಲ ನಾ ಉಳಿತಾಯ ಐತಿ ಜಗ್ಗ ಗಾಡಿ ತುಂಬ ಐತಿ ಹಾಂ ರೇಷನ್ ಕಡಿಮೆ ಇಲ್ಲ ಏನು ಕಮ್ಮಿ ಇಲ್ರಿ ಎಲ್ಲ ಐತಿ ಹಾಂ ನೀವು 3 ಜನ ಕುಡ್ಕೊಂಡು ಅಡಿಗೆ ಮಾಡಿರಿ ಹಾಂ ಎಲ್ಲರಿಗೂ ಮಾಡಕ್ಕೆ ಅಡಿಗೆ ರೇಷನ್ ರೇಷನ್ ಜಗ್ ಐತಿ ಸಾಕಷ್ಟು ಐತಿ ರೇಷನ್ ತೊಂದರೆ ಏನಿಲ್ಲ ಊಟ ಕೊಡಲಿಲ್ಲ ಇಲ್ಲ ಇಲ್ಲ ಅದನ್ನ ಯಾವುದು ಇದಿಲ್ಲ ಒಂದು 10-15 ನಿಮಿಷ ಹೆಚ್ಚು ಕಮ್ಮಿ ಆಗಿರ್ತದೆ ಅದ್ರ ಬಗ್ಗೆ ಯಾವುದು ಇದೆ ಚಿಂತೆ ಇರೋದಿಲ್ಲ ಯಾವುದು ಎಲ್ಲದೂ ಸಿಗ್ಬೇಕಂದ್ರೆ ಯಾವುದೂ ಆಗೋದಿಲ್ಲ ಇಷ್ಟೊಂದು ಮಾಡಿರೋದೇ ಅವ್ರದ್ದು ಒಳ್ಳೆ ದೊಡ್ಡ ಸಾಧನೆ ಅಂತಂದೇ ಹೇಳ್ಬೇಕು ನಾವು ಅವ್ರ ಬಗ್ಗೆ ನಮಗೆ ಆತ್ಮೀಯತೆಯಾಗಿ ಇದೆ 130 ಜನಗಳನ್ನು ಸಂಭಾಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇದು ಒಳ್ಳೆ ದಾಖಲೆನೇ ಆಗಿದೆ. ಗೋವಾದಿಂದ 130 ಜನಗಳು ಇನ್ನೂವರೆಗೆ ಯಾರೂ ಬಂದಿರಲಿಕ್ಕಿಲ್ಲ ಕಾಣ್ತದೆ. ಆದರೆ ಇದೇ ಫಸ್ಟ್ ಸಲ ಬಂದಿರಬೇಕು ಅನ್ನಿಸ್ತದೆ ನನ್ನ ಅನಿಸಿಕೆ ಪ್ರಕಾರ. ಯಾವುದೇ ತೊಂದರೆಗಳು ಏನೂ ಆಗಿಲ್ಲ ಇನ್ನೂವರೆಗೂ ನಮಗೆ. ಎಲ್ಲ ದರ್ಶನ ಊಟ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಮಾಡ್ಕೊಂಡು ಬಂದೇವ್ರಿ ಎಲ್ಲ ಚಲೋ ತರ ಅಡಿಗೆ ಮಾಡಿ ಮಾಡ್ಕೊಂಡು ತಿನ್ಕೊಂಡು ಆರಾಮ್ಸೆ ಹೊಂಟೇವೆ. ಮಜಾದಾಗ ಯಾತ್ರದ್ದು ಚಿಂತಿಲ್ಲ, ಎಲ್ಲ ಮಜಾದ ಹೊಂಟೆ ಹೊಳೆ ಹೋಗ್ಬೇಕು ಹಿಂಗೆ ಅನಿಸ್ಬಾರ್ದು, ಇಲ್ಲೇ ಅಡ್ಡಾಡ್ಬೇಕು ಹಿಂಗೆ ಅನ್ಸೈತಿ. ಚಲೋ ಆಗೈತಿ ಟೂರ, ಏನೂ ಆಗಿಲ್ರಿ, ಎಲ್ಲ ಚಲೋ ಆಗಿತ್ತು, ಏನೂ ಆಗಿಲ್ಲ. ಎಲ್ಲ ನಾವು ರೇಷನ್ ಕಮ್ಮಿ ಬಿದ್ರೆ ಮತ್ತೆ ಹಾಕೋನಕರೆ ಜಸ್ಟ್ ಮಾಡ್ಬೇಕು. ಅದಕ್ಕಿಂತ ಒಂದು 2-2 kg ಹೆಚ್ಚಿಗೆ ಹಾಕ್ಯವ್ರಿ ರೇಷನ್. ಅಮ್ಮ ಚಲೋತ್ನಾಗ ಅಡಿಗೆ ಮಾಡ್ತಾರ್ರಿ, ಊಟಕ್ಕೆ ಕೊಡ್ತಾರ. ಎಲ್ಲಲ್ಲಿ ನಾವು ಊಟ ಮಾಡಿವಿ, ಎಲ್ಲಲ್ಲಿ ಅಡ್ಡಾಡಿ ನೀವು ತೋರ್ಸ್ಕೊಂಬಂದಿರಿ, ಎಲ್ಲಲ್ಲಿ ನೋಡಿವ್ರಿ. ಏನು ತೊಂದರೆ ಆಗಿಲ್ರಿ, ಊಟದ್ದು ತೊಂದರೆ ಆಗಿಲ್ರಿ, ಏನು ತೊಂದರೆ ಇಲ್ರಿ, ಎಲ್ಲಲ್ಲಿ ಕರೆಕ್ಟ್ ಕೊಟ್ರಿ. ನಾವು 2 ದಿನ ಆಯ್ತ್ರಿ ನಾಳೆಗೆ ದೇವಸ್ಥಾನ ನೋಡಕ್ ಬಂದೇವ್ರಿ. ಎಷ್ಟು ದೇವಸ್ಥಾನ ನೋಡಿದ್ರಿ? ಎಷ್ಟು ದೇವಸ್ಥಾನ ನೆನಪು ಇರುವುದಿಲ್ರಿ, ಪ್ರಯಾಗರಾಜ್ ನೋಡಿದ್ರಿ, ಎಲ್ಲ ನೋಡಿದೇವಿ. ಅಯೋಧ್ಯೆ ನೋಡಿದ್ರಿ, ಹಾ ಕಾಶಿ ವಿಶ್ವನಾಥ ದರ್ಶನ ಮಾಡಿದ್ರಿ. ಹಾ ಹಾ ಇವತ್ತು ಮಹಾಶಿವರಾತ್ರಿ, ಇವತ್ತು ಇಲ್ಲಿ ಲಿಂಗ ಮಹಾಕಾಲ ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ರಿ. ಮಾಡಿದೇವಿ. ಎಲ್ಲ ಕರೆಕ್ಟ್ ಆಗೈತ್ರಿ, ಸರಿ ನೋಡಿದ್ರಿ, ಎಲ್ಲ ಚೆನ್ನಾಗಿ. ಎಲ್ಲ ದೇವಸ್ಥಾನಕ್ಕಿಂತ ಇವತ್ತು ಚಲೋ ನೋಡಿದೀವಿ. ನಮ್ಗೆ ಇವತ್ತು ಭಾಳ ಖುಷಿ ಅನಿಸ್ತೀರಿ, ಖುಷಿ ಇದ್ರಲ್ಲ? ಎಲ್ಲ ಖುಷಿ. ನಮ್ಗೆ ಊಟದಕ್ಕಿನ್ನ ಇದು ದೇವಸ್ಥಾನ ನೋಡಿದ್ವಿ ಅದು ಖುಷಿ ರೀ. ಎಲ್ಲ ಸಂತೋಷದಿಂದ ಬಂದಿವಲ್ಲ ಅದ ಖುಷಿ ರೀ ನಮಗೆ. ಚಲೋ ಆಯ್ತ್ರಿ ನಮಗೆ.